ಆದ್ರೆ ಪಾಪ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರ ಡಿಪಾರ್ಟ್ಮೆಂಟಿಗೆ ನಮ್ಮ ಮುಖ್ಯಮಂತ್ರಿಗಳು ಏನು ಸಿಟ್ಟಾಯ್ತು ಏನೋ ಅದು ಕೊಟ್ಟಿಲ್ಲ. ಎಷ್ಟಾಗುತ್ತೆ ಹೇಳಿ, ನಿಮ್ಮ ಫಿಗರೇ ಇದು. ಕೋಟಿ ರೂಪಾಯಿ. This is besides allocation of central JJM, besides Manrega of central government. ಏನಿಲ್ಲ ಅಂದ್ರೂ ಅಪ್ ಟು ನನ್ನ ಲೆಕ್ಕದ ಪ್ರಕಾರ ಅಟ್ಲೀಸ್ಟ್ 7 to 8% ನಮ್ಮದೇ ಆಗುತ್ತೆ, ನಮ್ಮ ಸ್ಟೇಟ್ ಫಂಡಿಂಗ್. ಮತ್ತೆ ನಿಮ್ದು ಇಲ್ಲ ಹೇಳ್ತಾ ಇರೋದು ನಮ್ಮ ಹೆಸರು ಉಲ್ಲೇಖಿಸ್ತಾರೆ, ಕೇಳ್ತಾರೆ, ನೀವು ಉತ್ತರ ಕೊಡ್ಬೇಕಾದ್ರೆ ಕೊಡಿ ಅಂತ. ನಾನು ಸಿಂಪಲ್ ಹೇಳ್ತಾ ಇರೋದು, ಅಷ್ಟೇ ಕೇಳ್ತಾ ಇರೋದು. ಹೆಲ್ತ್ ನೋಡ್ತಾ ಇದೆ, ಈ ಫಿಗರ್ ಏನಾದ್ರು ತಪ್ಪಿದ್ರೆ ಸ್ವಲ್ಪ ಹೇಳ್ರಿ ನಮ್ಗೆ. ಹೆಲ್ತ್ ಇಡೀ ಸ್ಟೇಟ್ ಕಂಟ್ರಿಯಲ್ಲಿ ಬಜೆಟ್ ಇಂದ 6.2% ಇಸ್ ದ ಎವರೇಜ್ ಸ್ಪೆಂಡ್ ಆನ್ ಹೆಲ್ತ್. ಆಲ್ ದ ಸ್ಟೇಟ್ಸ್ ಅರೌಂಡ್ 6.2% ಆಫ್ ದೇರ್ ಬಜೆಟ್ ದೇ ಆರ್ ಸ್ಪೆಂಡಿಂಗ್. ನಮ್ಮ ಬಜೆಟ್ ಎಷ್ಟಿದೆ ಮಾನ್ಯ ಅಧ್ಯಕ್ಷರೇ? 5% ಆಸ್ಪಾಸ್ ನಮ್ದು ಸ್ಪೆಂಡ್ ಇದೆ. ಸೊ ಬಟ್ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಆ ಮಾಹಿತಿ ನನ್ನ ಹತ್ರ ಇಲ್ಲ. ಬಟ್ ನಮ್ಮಲ್ಲಿ 5% ಇದೆ. ಮತ್ತು ನೀವು ನೋಡಿದ್ರೆ ನಾವು ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀವಿ. ಹಿಂದಿನ ಸರ್ಕಾರದಲ್ಲೂ ಏನಿತ್ತು, ಈ ನಿಮ್ಮ ಸರ್ಕಾರ ಇದ್ದಾಗಲೂ ಏನಿತ್ತು, ಇವಾಗಲೂ ಏನಿದೆ ನೋಡ್ತಾ ಇದೀವಿ. ಕೇಂದ್ರ ಸರ್ಕಾರ ನೋಡಕ್ ಹೋದ್ರೆ ಆರೋಗ್ಯ ಇಲಾಖೆಗೆ ಬಹಳ ಕಡಿಮೆ ಆದ್ಯತೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಈ ಬಜೆಟ್ ನಲ್ಲೂ ಕೂಡ ಅವರ ಆದ್ಯತೆ ಕಾಣಲೇ ಇಲ್ಲ. ನಾನು ಕಳೆದ 4-5 ವರ್ಷದಿಂದ ಏನು ಆದ್ಯತೆ ಮೊದಲೇನಿತ್ತು ಈಗೇನ ಇದೆ ಅದ್ರ ಬಗ್ಗೆನೂ ಕೂಡ ಬರ್ತೇನೆ. ಹೆಲ್ತ್ ದಲ್ಲಿ ನೋಡಿದ್ರು ಕೂಡ ಹೆಲ್ತ್ ದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಇಷ್ಟು ದೊಡ್ಡ ಸಾಲ ಮಾಡಿ ಮುಖ್ಯಮಂತ್ರಿಗಳು ಹೆಲ್ತ್ ದಲ್ಲಿ ಕೂಡ ಕಡಿಮೆ ಕೊಟ್ಟಿದ್ದಾರೆ. ಪಿಡಬ್ಲ್ಯೂಡಿಗೆ ನಮ್ಮ ಏನ್ ರಸ್ತೆ ದೊಡ್ಡ ಸಾಲ ಅಂತಿರಲ್ಲ, ವಿತ್ತೀಯ ನಿಯಮದೊಳಗೆ ತಗೊಂಡಲ್ಲ ನಾವು ಸಾಲವ. ನಾನು ವಿತ್ತೀಯ ನಿಯಮ ಬಿಟ್ಟು ತಗೊಂಡಿದೀವ. ವಿತ್ತೀಯ ನಿಯಮದ ಬಗ್ಗೆನೂ ಬರ್ತೇನೆ. ನೀವು ಸೆಂಟ್ರಲ್ ಗವರ್ಮೆಂಟ್ ನವರು ವಿತ್ತೀಯ ನಿಯಮಗಳನ್ನ ಗಾಳಿ ತೂರಿ ಸಾಲ ಮಾಡಿರೋರು, ಎಲ್ಲಾನು ಮಾಡಿರೋರು, ಇದಂತೂ ಇರೋರು ನೀವು. ನಮ್ಮ ವಿತ್ತೀಯ ನಿಯಮದ ಒಳಗೆ ಅವ್ರು ಮಾತಾಡ್ರಿ, ಅವರು ನಮಗೆ ಡಿಸ್ಟರ್ಬೆನ್ಸ್ ಮಾಡಿದ್ದಾರೆ. ಅದೇ ರೀತಿ ಬ್ರಿಡ್ಜಸ್ ಬಗ್ಗೆ ನಿಯಮಗಳ ಮಾಡಿಲ್ಲ ಅಂತ ಅಂದ್ರೆ ಸಾಲ ಮಾಡಿದ್ದಾರೆ ಅಂದ್ರೆ ಏನ್ ಮಾಡಿದ್ದಾರೆ? ಮಾತಾಡ್ಲಿ. ರಾಜ್ಯದಲ್ಲಿ ನಮ್ಮ ಅವಧಿಯಲ್ಲಿ ನಾವು ಮಾಡಿದಂತ ಕೆಲಸಗಳು, ನಾವು ಮಾಡಿದಂತ ಬಡ್ಜೆಟ್ ಬಗ್ಗೆ ಮಾತಾಡ್ಲಿ. ಅವ್ರು ಸೀದಾ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾರೆ. ರಾಜ್ಯ ಸರ್ಕಾರದ ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡ್ಲಿ. ಎಂಪಿಗಳಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿ. ಪಾರ್ಲಿಮೆಂಟ್ ಮಾತಾಡ್ಲಿಕ್ಕೆ ಅವ್ರಿಗೆ ಮಾತಾಡ್ಲಿಕ್ಕೆ ವಿಚಾರ ಪಾರ್ಲಿಮೆಂಟ್ ತಂದು ಇಲ್ಲೇ ಮಾತಾಡ್ಲಿಕ್ಕೆ ಬರ್ತಾರೆ. ಅವ್ರೇನಾದ್ರು ಕಂಪ್ಯಾರಿಸನ್ ಮಾಡೋದಾದ್ರೆ ನಮ್ಮ ಹಿಂದಿನ ಸರ್ಕಾರ ಬಗ್ಗೆ ಮಾಡಿ, ನಮ್ ಗವರ್ಮೆಂಟ್ ಬಗ್ಗೆ ಮಾತಾಡಿ. ಜಾರ್ಜ್ ಅವರೇ, ನಮ್ ಗವರ್ಮೆಂಟ್ ಬಗ್ಗೆ ಮಾತಾಡಿ. ನೀವು ರಾಜ್ಯ ಸರ್ಕಾರದ ನಮ್ಮ ನಿಮ್ಮ ಸರ್ಕಾರ ಪ್ರಜೆಗಳು ಸೆಂಟ್ರಲ್ ಸ್ಟೇಟ್ ಟ್ಯಾಕ್ಸ್ ನಮಗೆ ಬರುತ್ತೆ, ನಮ್ ಟ್ಯಾಕ್ಸ್ ಹೋಗುತ್ತೆ, ನಮಗೆ ಬರುತ್ತೆ. ನಮಗೂ ಕೇಂದ್ರ ಸರ್ಕಾರ ಇರೋದೇ ಸಂಬಂಧ. ಹೋದಾಗ ಮಾತಾಡಿರಂತೆ ಮಾನ್ಯ ಅಧ್ಯಕ್ಷರೇ, ನೀವು ಗುಜರಾತ್ ಇದೆಲ್ಲ ಅಲ್ಲ.